ಸರ್ ಫಸ್ಟ್ ಶುರು ಮಾಡಿದ್ದೆ ಈ ಸ್ಟ್ರೀಟ್ ಫುಡ್? ಹೌದು ಸರ್, ನಾವು ಇಲ್ಲಿ ಫಸ್ಟ್ ಒಂದು 3 years ಇಂದ ಇಲ್ಲೇ ಮಾಡಿರೋದು ಫ್ರಮ್ ಸ್ಕ್ರಾಚ್ ಸರ್. 2-3 kg ಬಿರಿಯಾನಿಯಿಂದ ಒಂದು 40 kg ಮಟನ್ ಪಲಾವ್ ತನಕ ಇದೇ ಜಾಗದಲ್ಲಿ ಮಾಡಿದ್ದು. ತುಂಬಾ ಸೈಕಲ್ ಹೊಡೆದಿರಿ ಸರ್ ಜನನ್ನ ಇಲ್ಲಿ ಪ್ರೀತಿ ಗಳಿಸೋದಕ್ಕೋಸ್ಕರ. ಸೊ ಅದಾದ್ಮೇಲೆ ಇಲ್ಲಿಂದ ನಾವು ಜನಗಳಿಗೋಸ್ಕರ ಅಂತಾನೆ ಕೂತ್ಕೊಂಡು ತಿನ್ನೋಕ್ಕೋಸ್ಕರ ಒಂದು ಫೆಸಿಲಿಟೀಸ್ ಮಾಡಿ ಒಂದು ಹೋಟ್ಲು ಓಪನ್ ಮಾಡಿದಿರಿ. ಇವಾಗ ಹೋಟ್ಲ್ ಓಪನ್ ಆಗಿದೆ ಇವಾಗ CBI ರೋಡ್. ಇಲ್ಲಿಂದ ಜಸ್ಟ್ ಒಂದು 1/2 kilometer ಇಲ್ಲ 1 kilometer ಒಳಗಡೆನೆ ಬರುತ್ತೆ. ಜನಗಳು ಅಲ್ಲಿ ಬಂದು ಕೂತ್ಕೊಂಡು ಅದೇ ಟೇಸ್ಟ್ ಬಂದು ಊಟ ಮಾಡ್ಬೋದು. ಆಫರ್ ಇದೆ ಅಂತ ಹೇಳ್ತಿದ್ರೆ, ಸೊ ಏನ್ ಸರ್ ಆಫರ್? ಸರ್ ಅದೇ ಇನ್ನಿಂದ ಇವಾಗ ಕಮಿಂಗ್ ಸಂಡೇ ಇಂದ ಹಿಡಿದು ಅಂದ್ರೆ ಈ ಮೇ ತಿಂಗಳು ಫಸ್ಟ್ ಮೇ ಮಂತ್ ಸಂಡೇ, ಪ್ರತಿ ಸಂಡೇ ಬೆಳಗಿನ ಜಾವ 4 ಗಂಟೆಯಿಂದ 11 ಗಂಟೆವರೆಗೂ 2 ಚಿಕನ್ ಬಿರಿಯಾನಿ ತೊಗೊಂಡ್ರೆ 1 ಚಿಕನ್ ಬಿರಿಯಾನಿ ಫ್ರೀ ಇರುತ್ತೆ ಸರ್. ಫ್ರೀ ಇರುತ್ತೆ ಪ್ರತಿ ಭಾನುವಾರ ಬೆಳಗಿನ ಜಾವ 4 ಗಂಟೆಯಿಂದ. ಮೇ ಮಂತ್ ಪೂರ್ತಿ ಇರುತ್ತೆ? ಮೇ ಮಂತ್ ಪೂರ್ತಿ ಇರುತ್ತೆ ಸರ್. ಅಕ್ಕಿ ಅದರಲ್ಲೂ ಬೇಯುತ್ತೆ. ಇಲ್ಲಿ ಆಲ್ಮೋಸ್ಟ್ ಒಂದು 70 to 80% ಬಂದಿರುತ್ತೆ. ಮೇಲೆ ಇವಾಗ ತುಪ್ಪ ಹಾಕ್ಕೊಂಡು ದಮ್ಗೆ ಹಾಕೋಣ ಅಷ್ಟೇ. ಒಂದು 10 minutes ಸರ್ ಕರೆಕ್ಟಾಗಿ ದಮ್ ಆದರೆ. ಹಾಯ್ ಹಲೋ ನಮಸ್ಕಾರ ಎಲ್ಲರೂ, ಇದರ ಚೆನ್ನಾಗಿರೋ ಅನ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ನಾನು ಇವತ್ತು ಗಂಗಾನಗರದಲ್ಲಿ CBI ಅಂತ ಇದೆ. CBI ಹತ್ರ ಶ್ರೀ ಬನಶಂಕರಿ ಹೋಟೆಲ್ ಅಂತ ಅದ್ಭುತವಾಗಿರೋಂಥ ಪಲಾವ್ ಸಿಗುವಂಥ ಜಾಗ. ನಿಮಗೆ ನಾನ್ ವೆಜ್ಜಲ್ಲೇನೆ ನಿಮಗೆ ಮಟನ್ ಪಲಾವು, ಚಿಕನ್ ಪಲಾವ್ ಅಂತ ಸಿಗುತ್ತೆ. ಅದರದ್ದೇ ಕೂಡ ತುಂಬ ಐಟಮ್ ಇದೆ. ಸೊ ಬೋಟಿ ಆಗಿರ್ಬೋದು, ಸೊ ಚಿಕನ್ ಐಟಮು, ಮಟನ್ ಐಟಮು ತುಂಬಾ ಸಿಗುತ್ತೆ. ಸೊ ಅದನ್ನು ಟ್ರೈ ಮಾಡೋಕ್ಕೆ ಅಂತಲೇ ಬಂದಿದ್ದೀನಿ. ಎಲ್ಲ ಕಡೆ ಬಿರಿಯಾನಿ ಅಂತಾರೆ, ಬಟ್ ಇಲ್ಲಿ ಪಲಾವ್ ರೀತಿ ಮನೆಗಳಲ್ಲಿ ಪಲಾವ್ ಹೇಗೆ ಮಾಡ್ತಾರಲ್ಲ, ಸೊ ಅದೇ ರೀತಿನೇ ನಾನ್ ವೆಜ್ ಐಟಮಲ್ಲಿ ಪಲಾವ್ ಕೊಡ್ತಾ ಇದ್ದಾರೆ. ನಿಮಗೂ ಕೂಡ ಅದ್ಭುತವಾಗಿರೋಂಥ ಒಂದು ಒಳ್ಳೆ ಮಟನ್ ಪಲಾವು ಹಾಗೂ ಚಿಕನ್ ಪಲಾವ್ ಕೊಡಿಸ್ತೀನಿ. ಮಟನ್ ಪಲಾವು, ಚಿಕನ್ ಪಲಾವು, ಸುಮಾರು ಸೈಡ್ಸ್ ಸಿಗುತ್ತೆ, ಅದನ್ನು ಕೂಡ ಕೊಡಿಸ್ತೀನಿ. ಎಲ್ಲ ಹೋಮ್ ರೆಸಿಪಿ ಸರ್. ಏನಿರಲ್ಲ, ಲೈಟ್ ಮಸಾಲೆ, ಆರಾಮಾಗಿ ತಿನ್ಬೋದು. ಸ್ಪೈಸಿನೂ ಇರುತ್ತೆ, ಮಸಾಲೆನೂ ಕಡಿಮೆ ಇರುತ್ತೆ, ಏನು ಜೀರ್ಣ ಬೇಗ ಆಗುತ್ತೆ. ಸರ್ ಎಷ್ಟು kg ಚಿಕನ್ ಇದು? ಸರ್ ಇವಾಗ ಇದು 6 kg ಚಿಕನ್ ಇದೆ, 6 kg ರೈಸ್ ಸರ್. 6 kg ರೈಸ್ 1:1 ಬಳಸ್ತೀರಾ? ಹೌದೌದು, 1:1. ಆಮೇಲೆ ರೈಸು ಅಷ್ಟೇ ಸರ್, 3 ರೈಸ್ ಮಿಕ್ಸ್ ಮಾಡ್ತೀರಿ. ಬಾಸ್ಮತಿ ರೈಸು, ಜೀರಾ ರೈಸು ಮತ್ತು ಬುಲೆಟ್ ರೈಸು. 3 ರೈಸ್ ಮಿಕ್ಸ್ ಮಾಡಿ ಪರ್ಫೆಕ್ಟಾಗಿ ಆಗಿದೆ. ಸೊ ಪಲಾವ್ ರೆಡಿ, ಚಿಕನ್ ಪಲಾವ್ ರೆಡಿ, ವೈಟ್ ಚಿಕನ್ ಪಲಾವ್ ರೆಡಿ. ಇದ್ರಾಗೆ ಜ್ಯೂಸಿಯಾಗಿ ಚೆನ್ನಾಗಿ ಸೂಪರ್. ನೋಡ್ಬೋದು ಬಾಸ್ಮತಿ ಲಾಂಗ್ ರೈಸು, ಆದಮೇಲೆ ಜೀರಾ ಅಂತಿದೆ. ಈ 3 ಕಾಂಬಿನೇಷನ್ ರೈಸಲ್ಲಿ ಹಿಂಗೆ ಮಾಡಿದಾಗ ಈ ಥರ. ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ಸರ್ ತಮ್ಮ ಹೆಸರು? ಸರ್ ನಮ್ಮ ಹೆಸರು ಕಿಶನ್ ಅಂತ. ಕಿಶನ್ ಅವರು. ಸರ್ ಹೋಟೆಲ್ ಹೆಸರೇನಿದೆ ಮತ್ತು ಏನೇನೆಲ್ಲ ಸಿಗುತ್ತೆ? ಸರ್ ಹೋಟೆಲ್ ಹೆಸರು ಶ್ರೀ ಬನಶಂಕರಿ ಹೋಟೆಲ್ ಅಂತ. ಸೊ ನಾವಿದು ಶುರು ಮಾಡಿ ಸುಮಾರು 3 ವರ್ಷ ಆಗಿದೆ. ಅದೇ ನೀವು ನೋಡ್ಬೋದು, ಹಳೆ ಜಾಗ ತೋರಿಸಿದ್ದೀನಿ ನಿಮಗೆ. ಹಳೆ ಜಾಗದಿಂದ ಇದೆ ನಾವು ಒಂದು ಹೊಸ ಹೋಟ್ಲು ಮಾಡಿರೋದು. ಸೊ ಇದು ಸ್ಟಾರ್ಟ್ ಆಗಿ 3 months ಆಗಿದೆ. ಸೊ ಇಲ್ಲಿ ವೈಟ್ ಮಟನ್ ಪಲಾವ್, ವೈಟ್ ಚಿಕನ್ ಪಲಾವ್, ಬೋಟಿ, ತಲೆ ಮಾಂಸ, ಮುದ್ದೆ, ಚಪಾತಿ, ವೈಟ್ ರೈಸ್ ಎಲ್ಲ ಸಿಗುತ್ತೆ. ಸೊ ಅದು ಬಿಟ್ಟರೆ ಇನ್ನು ಸಂಡೇಸ್ ಅರ್ಲಿ ಮಾರ್ನಿಂಗ್ 4 AM ಸ್ಟಾರ್ಟ್ ಮಾಡಿದ್ದೀರಿ. ಸೊ 4 AM ಇಂದ ಅಂಟಿಲ್ ನೈಟ್ 11 o'clock ತನಕ ಕಂಟಿನ್ಯೂಸ್ ಆಗಿ ನಿಮಗೆ ಊಟ ಸಿಗುತ್ತೆ ಸರ್. ಇಲ್ಲಿ ಸಂಡೇಸ್ ಏನು ಸ್ಪೆಷಲ್ ಅಂದರೆ ಲೆಗ್ ಸೂಪು, ಇಡ್ಲಿ, ಅದಾದಮೇಲೆ ಕೀಮಾ ದೋಸೆ, ಮಟನ್ ಚಾಪ್ಸು. ಸೊ ಇದೆಲ್ಲ ಅರ್ಲಿ ಮಾರ್ನಿಂಗಲ್ಲೇ ಸಿಗುತ್ತೆ ಸರ್. 4 AM ಇಂದನೇ ಸಿಗುತ್ತೆ ನಿಮಗೆ. ಬೆಳಿಗ್ಗೆ 4 ಗಂಟೆಯಿಂದನೇ ಸಿಗುತ್ತೆ. ಓಕೆ. ಮತ್ತೆ ಟೈಮಿಂಗ್ಸ್ ಏನಿದೆ ಸರ್ ಹೋಟೆಲ್? ಸರ್ ಟೈಮಿಂಗ್ಸು ಟ್ಯೂಸ್ಡೇ ಟು ಸ್ಯಾಟರ್ಡೇ ಬಂದು ಆಫ್ಟರ್ನೂನ್ 12:30 ಇಂದ ನೈಟ್ 11 o'clock ತನಕ ಕಂಟಿನ್ಯೂಸ್ ಆಗಿ ಓಪನ್ ಇರ್ತೀರಿ. ಸಂಡೇಸ್ ಅದೇ ಸರ್, ಅರ್ಲಿ ಮಾರ್ನಿಂಗ್ 4 AM ಟು ನೈಟ್ 11 o'clock ಇರ್ತೀರಿ. ಅದಾದಮೇಲೆ ಸ್ವಿಗ್ಗಿ ಝೊಮ್ಯಾಟೋಲ್ಲೂ ನಾವು ಅವೈಲೇಬಲ್ ಇದ್ದೀರಿ ಸರ್. ಮತ್ತೆ ನಾವು ಹೋಟೆಲಿಗೆ ಬರಬೇಕು ಅಂದರೆ ಯಾವ ಏರಿಯಾ ಮತ್ತು ನಿಯರ್ ಬೈ ಲೊಕೇಶನ್? ಸರ್ ನಿಯರ್ ಬೈ ಲೊಕೇಶನ್ ವೆರಿ ಈಸಿ ಸರ್. ಇಲ್ಲೇ CBI ರೋಡಲ್ಲಿ ನಾವು ಇರೋದು, ಮೇನ್ ರೋಡಲ್ಲೇ. CBI ಆಫೀಸಿಂದ ಜಸ್ಟ್ 100 meters ಅಲ್ಲೇ ನಾವು ಇಲ್ಲೇ ಲೊಕೇಟ್ ಆಗಿದ್ದೀರಿ ಸರ್. ಯಾವ ಏರಿಯಾ ಬರುತ್ತೆ ಸರ್ ಇದು? ಸರ್ ಇದು ಗಂಗಾನಗರ ಸರ್. ಗಂಗಾನಗರ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.
ಮುದ್ದೆ ಪ್ರತಿದಿನ ಮುದ್ದೆ ಇರುತ್ತೆ ಸರ್? ಹೌದು ಸರ್, ಮುದ್ದೆ ಇರುತ್ತೆ, ಪ್ರತಿದಿನ ಮುದ್ದೆ ಇರುತ್ತೆ. ಇದು ಶೇರ್ವಾ ಸರ್, ಚಿಕನ್ ಶೇರ್ವಾ. ಚಿಕನ್ ಶೇರ್ವಾ, ಹೌದು. ಓಕೆ. ಸೊ ಎಲ್ಲ ನಮ್ಮದೇ ಮಸಾಲೆ ಹಾಕಿ ಮಾಡೋದು. ಅದಾದಮೇಲೆ ಇದು ಮಟನಲ್ಲಿ ಗ್ರೀನ್ ಸಾಂಬಾರ್ ಸರ್. ಓ, ಮಟನ್ ಸಾರು. ಮಟನ್ ಸಾರು, ಹೌದು. ಸೊ ಅದು ಬಿಟ್ಟರೆ ಇಲ್ಲಿ ತಲೆ ಮಾಂಸ ಇದೆ ಸರ್. ತಲೆ ಮಾಂಸ, ಹೌದು. ನಮ್ಮಲ್ಲಿ ಇದು ತುಂಬ ಫಾಸ್ಟ್ ಮೂವಿಂಗ್ ಇದೆ, ಬೋಟಿ ತಲೆ ಮಾಂಸ ಎಲ್ಲ. ಅದು ಬಿಟ್ಟರೆ ಇದು ಮಟನ್ ಚಾಪ್ಸ್ ಸರ್. ಮಟನ್ ಚಾಪ್ಸ್ ಫುಲ್ಲು ಗ್ರೀನ್ ಮಸಾಲ, ಗಟ್ಟಿ ಗ್ರೇವಿ ಸರ್. ಓ, ಇದು ಆಂಧ್ರ ಚಿಲ್ಲಿ ಸರ್. ಆಂಧ್ರ ಚಿಲ್ಲಿ, ಹೌದು. ಸೂಪರ್. ಓಕೆ. ಸೊ ಇನ್ನು ನೆಕ್ಸ್ಟ್ ಐಟಮ್ ಬರೋದಂತಂದರೆ ಇದು ಮಟನ್ ಸರ್. ರೆಡ್ ಮಸಾಲ. ರೆಡ್ ಮಸಾಲ, ರೆಡ್ ಮಸಾಲ ಇದರಲ್ಲಿ ಎಲ್ಲ ಇದರಲ್ಲೇ ಇರುತ್ತೆ. ಓಕೆ. ಅದೇ ಸಾರು ಎರಡು ಥರ ಮಾಡ್ತೀರಾ? ಎರಡು ಥರ ಸರ್, ಒಂದು ಗ್ರೀನ್ ಕಲರ್ ಮಸಾಲಲ್ಲಿ ಮಾಡ್ತೀರಿ, ಒಂದು ರೆಡ್ ಕಲರ್. ಏನಕ್ಕೆ ಸರ್ ಆ ಥರ ಎರಡು ಥರ? ಸರ್ ನಮ್ಮಲ್ಲಿ ಕಸ್ಟಮರ್ಸ್ ಆ ಥರ ಡಿಮ್ಯಾಂಡ್ ಇದೆ ಸರ್. ಓ, ಏನು ಸರ್ ಒಳ್ಳೆ ಚರ್ಬಿ ಇದೆ. ಹೌದು, ಚರ್ಬಿ ಹಾಕಿ ಒಳ್ಳೆ ಮನೇಲಿ ಹೆಂಗೆ ಮಾಡ್ತಾರೆ ಸೇಮ್ ಮಸಾಲ ಸರ್. ಬರೀ ಖಾರದ ಪುಡಿ, ಧನಿಯಾ ಪುಡಿ ಅದರಲ್ಲೇ ನಾವು ಮಾಡೋದು. ಅಷ್ಟೇ ಸರ್. ವೈಟ್ ರೈಸ್, ಬಿಳಿ ಅನ್ನ, ವೈಟ್ ರೈಸ್ ಇರುತ್ತೆ, ವೈಟ್ ರೈಸ್ ಇರುತ್ತೆ, ರಸಮ್ ಇದ್ದು ಇರುತ್ತೆ. ರಸಮು ಇರುತ್ತೆ. ರಸಮ್ ಇರುತ್ತೆ ಅಷ್ಟೇ. ಸೊ ಶ್ರೀ ಬನಶಂಕರಿ ಹೋಟೆಲ್ನಲ್ಲಿ ಮೊದಲನೇದಾಗಿ ನಾನು ತೊಗೊಂಡಿರೋಂಥದ್ದು ಕಾಲ್ ಸೂಪು. ಸೊ ಇಲ್ಲಿ ಸಿಕ್ಕಾಬಟ್ಟೆ ಐಟಮ್ ಇದೆ. ಕಾಲ್ ಸೂಪು ಕೂಡ ಜಾಸ್ತಿನೇ ಹೋಗುತ್ತೆ. ಕಾಲ್ ಸೂಪ್ ತುಂಬ ಚೆನ್ನಾಗಿ ಮಾಡ್ತಾರಂತೆ. ಸೊ ಹಾಗಾಗಿ ಕಾಲ್ ಸೂಪ್ ತೊಗೊಂಡಿದ್ದೀನಿ ಮೊದಲನೇದಾಗಿ. ಸೊ ಒಂದು ಗಟ್ಟಿತನ ಸಿಗುತ್ತೆ ಕಾಲ್ ಸೂಪು, ನಾನು ತೋರಿಸ್ತೀನಿ ನಿಮಗೆ. ಸೊ ಗಟ್ಟಿಯಾಗಿರೋಂಥ ಕಾಲ್ ಸೂಪ್ ಸಿಗುತ್ತೆ. ಯೂಶ್ವಲಿ ಎಲ್ಲ ಕಡೆ ಸ್ವಲ್ಪ ತೆಳು ಮಾಡ್ತಾರೆ, ಬಟ್ ಇಲ್ಲಿ ಗಟ್ಟಿಗಿರೋಂಥ ಕಾಲ್ ಸೂಪ್ ಸಿಗುತ್ತೆ. ಮತ್ತು ಅದ್ಭುತವಾಗಿ ಬೆಂದಿರುವಂಥ ಒಂದು ಕಾಲು ಕೂಡ ಇದೆ. ತೊಗೊಂಬಿಡೋಣ. ಫಸ್ಟು ಕಾಲ್ ಸೂಪಿಂದ ಶುರು ಮಾಡೋಣ. ಓಹೋ, ಗುರುವೆ ಬೊಂಬಡ ಕಾಣಿಸ್ತಾ ಇದೆ. ಆಹಾ, ಚಿಂದಿ ಘಾಟು. ಕಾಲ್ ಸೂಪ್ ಅಂದಾಗ ಆ ಘಾಟ್ ಸಿಗಬೇಕು. ಮೆಣಸಿನ ಖಾರ ಮಸ್ತಿದೆ. ಕಾಲು ಗುರುವೆ, ಕಾಲು ಚೆನ್ನಾಗಿ ಬೆಂದ್ಬಿಡೈತೆ. ನೀಟಾಗಿ ಬಿಡಿಸ್ಕೊಂಡು ತಿನ್ನೋಣ. ಓಹೋ ಹೋ 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 ಹೋ. ಕಾಲ್ ಸೂಪ್ ಖಾಲಿ ಆದಮೇಲೆ ನಂತರದಲ್ಲಿ ನನ್ನ ಗಮನ ಐಟಮ್ ಸೈಡ್ಸ್ಗಳ ಮೇಲೆ ಏನೇನು ತೊಗೊಂಡಿದ್ದೀನಿ ಅಂದರೆ ತಲೆ ಮಾಂಸ, ಮಟನ್ ಚಾಪ್ಸು ಹಾಗೂ ಮಟನ್ ಕುರ್ಮಾ, ಅದ್ರ ಜೊತೆಗೆ ಮುದ್ದೆ. ಇಷ್ಟು ಐಟಮ್ ತೊಗೊಂಡಿದ್ದೀನಿ. ಎಲ್ಲ ಮಟನ್ ಐಟಮ್ ಆಗೋಯ್ತಲ್ಲ, ಚಿಕನ್ ಐಟಮ್ ಒಂದು ತೊಗೊಳ್ಳಿಲ್ಲ. ಚಿಕನ್ ಐಟಮ್ ಒಂದು ತೊಗೊಬೇಕಾಯ್ತು. ಇರಲಿ, ಮಟನ್ ಐಟಮೇ ಇರಲಿ. ತಲೆ ಮಾಂಸ ತೊಗೊಂಬೋಣ. ತಲೆ ಮಾಂಸ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಇದರಲ್ಲೂ ಅಷ್ಟೇ ಜಾಸ್ತಿ ಮಸಾಲೆ ಬರಲ್ಲ, ಬಟ್ ಖಾರ ಸಿಗುತ್ತೆ. ಕೆಂಪು ಮೆಣಸಿನಕಾಯಿಯ ಖಾರ ಚುರ್ರಂತೆ. ಇನ್ನು ನೆಕ್ಸ್ಟು ಮಟನ್ ಚಾಪ್ಸ್. ಓಹೋ, ನೋಡಿ ಬಾಸ್ ಹೆಂಗೈತೆ, ನಟಾಡತ್ತೆ. ಗ್ರೇವಿ ಜೊತೆ ಚೆನ್ನಾಗಿ ಡಿಪ್ ಮಾಡಿ ಮಟನ್ ಚಾಪ್ಸ್. ಪುದೀನ ಹಾಗೂ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಯಥೇಚ್ಛವಾಗಿ ಬಳಸಿದಾರೆ. ಸೊ ಪುದೀನ ಟೇಸ್ಟೇ ಸ್ವಲ್ಪ ಜಾಸ್ತಿ ಬರ್ತಾರಂಥದ್ದು, ಚೆನ್ನಾದ. ಇನ್ನು ಮುದ್ದೆ ತೊಗೊಳೋಣ ಮಟನ್ ಕುರ್ಮಾ ಜೊತೆ. ಆಹಾ, ಚೆನ್ನಾಗೈತೆ ಮುದ್ದೆ. ಒಳ್ಳೆ, ಅದು ಕೂಡ ಜಾಸ್ತಿ ತೆಳುವೂ ಅಲ್ಲ ಗಟ್ಟಿನೂ ಅಲ್ಲ ಅನ್ನಂಗೆ ಚೆನ್ನಾಗಿ ಮಾಡೋರೆ ಮುದ್ದೆ. ಕೆಂಪು ರಾಗಿ ಬಳಸಿ ಮಾಡಿದ್ದಾರೆ. ಮುದ್ದೆನೂ ಚೆನ್ನಾಗೈತೆ, ಹಾಗೂ ಮಟನ್ ಕುರ್ಮಾನು ಚೆನ್ನಾಗೈತೆ. ಖಾರವಾಗಿ ಚೆನ್ನಾಗೈತೆ ಬಾಸ್. ಖಾರ ಇಷ್ಟಪಡೋರಿಗೆ ಬೆಸ್ಟ್ ಪ್ಲೇಸು. ಖಾರವಾಗಿ ಚೆನ್ನಾಗಿ ಮಾಡೋರೆ. ಖಾಲಿ ಮಾಡ್ಬಿಟ್ಟು ರಪ್ಪ ಅಂತ ಮಟನ್ ಪಲಾವ್ ತೊಗೊಳೋಣ. ಇಲ್ಲಿ ಬಿರಿಯಾನಿ ಏನಲ್ಲ, ಪಲಾವ್ ಅಂತಾರೆ. ಸೊ ಮಟನ್ ಪಲಾವ್ ತೊಗೊಳೋಣ. ಓಕೆ. ಸೊ ನಂತರದಲ್ಲಿ ಮಟನ್ ಪಲಾವ್. ಸೊ ನಿಮಗೆ ಇಲ್ಲಿ ಚಿಕನ್ ಪಲಾವು, ಮಟನ್ ಪಲಾವು ಎರಡೇ ಸಿಗುತ್ತೆ. ನಾವು ಚಿಕನ್ ಪಲಾವ್ ತೊಗೊಳ್ಳಿಲ್ಲ, ಮಟನ್ ಪಲಾವೇ ತೊಗೊಂಡಿದ್ದು. ಯಾಕಂದರೆ ಮಟನ್ ಪಲಾವೇ ನಮಗೆಲ್ಲೋದ್ರೂ ಬಹಳ ಇಷ್ಟವಾಗುವಂಥದ್ದು. ಎಲ್ಲ ಕಡೆ ಬಿರಿಯಾನಿ ಅಂತಾರೆ, ಇವ್ರು ಮಾತ್ರ ಪಲಾವ್ ಅಂತಾರೆ. ಸ್ಪೆಷಲ್ ಅನ್ನಿಸ್ತು. ಅಂದರೆ ಲೈಕ್ ಪಲಾವ್ ಮಾಡುವಂಥ ರೀತಿಯಲ್ಲೇ ಇವರು ಪೀಸು ಹಾಗೂ ರೈಸು ಎಲ್ಲ ಜೊತೆಲೇ ಬೇಯಿಸ್ತಾರಂತೆ. ಸೊ ಹಾಗಾಗಿ ಪಲಾವ್ ಅಂತಲೇ ಕರೀತಾರೆ. ಪೀಸ್ ತೊಗೊಂಡು ಹಾಗೂ ಬಿಸಿ ರೈಸು
ಅಲ್ಟಿಮೇಟ್ ಆಗೈತೆ. ಪುದೀನ, ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪು ಎಲ್ಲ ಬಳಸಿರ್ತಾರೆ. ಮತ್ತಿನ್ನು ಮೊಸರು, ಟೊಮೊಟೊ ಹಣ್ಣೆಲ್ಲ ಹಾಕಿರ್ತಾರಲ್ಲ, ಅದೊಂದು ಲೈಟ್ ಹುಳಿ ಸಿಗುತ್ತೆ. ಮತ್ತಿನ್ನು ಮಸಾಲೆ ಅತಿ ಹೆಚ್ಚು ಒಂದ್ಸಲ ಲೈಟ್ ಮಸಾಲೆ ಬಳಸ್ತಾರೆ, ಹಾಗಾಗಿ ಅದಿಷ್ಟ ಆಗುತ್ತೆ. ಮತ್ತಿನ್ನು ತುಪ್ಪ ಎಲ್ಲ ಬಳಸಿರ್ತಾರೆ. ಸೊ ಟೇಸ್ಟು ಕೂಡ ಸೂಪರಾಗಿರುತ್ತೆ. ಮಟನ್ ಕ್ವಾಲಿಟಿ ಬಗ್ಗೆ ಮಾತಾಡೋಂಗೆ ಇಲ್ಲ ಬಸ್, ಮಟನ್ ಕ್ವಾಲಿಟಿ ಅಂತ ಚೆಂದ ಆಗುತ್ತೆ. ಓಕೆ, ನಾನು ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗ್ಬೋದು. ಕರ್ಕರ ಚೆನ್ನಾಗೈತೆ ಬಸ್. ಶುಭ.